ಒಬ್ಬ ವ್ಯಕ್ತಿಯು ಒಟ್ಟು 1640ಕ್ಕೆ 2 ರೇಡಿಯೋಗಳನ್ನು ಖರೀದಿಸಿದನು. ಅವನು ಒಂದನ್ನು 10% ನಷ್ಟಕ್ಕೆ ಮತ್ತು ಮತ್ತೊಂದನ್ನು 15% ಲಾಭಕ್ಕೆ ಮಾರಾಟ ಮಾಡಿದನು. ಎರಡೂ ರೇಡಿಯೋಗಳ ಮಾರಾಟ ಬೆಲೆಗಳು ಸಮ ಆಗೈತಿ. ಅಂದ್ರೆ ನೋಡ್ರಿ ಇಲ್ಲಿ ಎರಡೂ ರೇಡಿಯೋಗಳದ್ದು ಏನಾಗೈತಿ ಮಾರಾಟ ಬೆಲೆ ಸಮ ಆಗೈತಿ. ನಷ್ಟಕ್ಕೆ ಮಾರಾಟ ಮಾಡಿದ ರೇಡಿಯೋದ ಕೊಂಡ ಬೆಲೆ ಏನಂತ ಕೇಳಿರಿ ನೋಡ್ರಿ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ನೋಡ್ರಿ. ಒಂದಿನ ಏನ್ ಮಾಡ್ರಿ 10% ನಷ್ಟಕ್ಕೆ ಮಾರಿ ಅಂದ್ರೆ 10% ಫ್ರಾಕ್ಷನ್ ಏನಾಗುತ್ತೆ 1/10 ಆಗುತ್ತೆ. ಅಂದ್ರೆ 10ರಿಂದ 9 ಆಗುತ್ತೆ. ಈ 15% ಫ್ರಾಕ್ಷನ್ ಏನಾಗುತ್ತೆ 3/20 ಆಗುತ್ತೆ. ಇದು ಲಾಭ ಆಗೈತಿ ಅಂದ್ರೆ 20ರಿಂದ 23 ಆಗೈತಿ. ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಏನಾಗೈತಿ ಎರಡರದ್ದು ಸೇಮ್ ಐತಿ ಅಂದ್ರೆ ಇದಕ್ಕೆ ಇಂಟು 23 ಇದಕ್ಕೆ ಇಂಟು 9 ಮಾಡೋಣ. ಅಂದ್ರೆ ಕಾಸ್ಟ್ ಪ್ರೈಸ್ ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇದು 230 207 ಆಗುತ್ತೆ. ಎರಡನೇದು ಎಷ್ಟಾಗುತ್ತೆ 180 207 ಆಗುತ್ತೆ. ಈ ಟೋಟಲ್ ಸಮ್ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 410 ಆಗುತ್ತೆ. ಈ 410 ವ್ಯಾಲ್ಯೂ ಎಷ್ಟು ಕೊಟ್ಟನ 1640 ಕೊಟ್ಟನ ಅಂದ್ರೆ ಇಂಟು 4 ಆಗೈತಿ. ನಷ್ಟಕ್ಕೆ ಮಾರಿದ್ರು ಇದು ಕಾಸ್ಟ್ ಪ್ರೈಸ್ ಎಷ್ಟೈತಿ 230 ಐತಿ. 230 ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 920 ರೂಪಾಯಿ ಕಾಸ್ಟ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.